ಎಲ್ಲರಿಗೂ ನಮಸ್ಕಾರ. ನಿನ್ನೆಯ ಸಂಚಿಕೆಯಲ್ಲಿ ನರೇಂದ್ರರ ಜನನ ಮತ್ತು ಬಾಲ್ಯದ ಬಗ್ಗೆ ತಿಳಿದುಕೊಂಡಿದ್ದೆವು. ಬನ್ನಿ, ಈ ದಿನ ನರೇಂದ್ರರ ಬಾಲ್ಯದ ಬಗ್ಗೆ ಮತ್ತಷ್ಟು ತಿಳಿಯೋಣ. ಈ ರೀತಿಯ ಮಹಾತ್ಮರ ಜೀವನ ಚರಿತ್ರೆಯನ್ನು ಕೇಳಲು ಬಯಸಿದರೆ ನನ್ನ ವಿ ಮೇಕ್ ಪಾಸಿಟಿವ್ ಚಾನೆಲ್ ಸಬ್ಸ್ಕ್ರೈಬ್, ಲೈಕ್ ಹಾಗೂ ಕಮೆಂಟ್ ಮಾಡುವುದರ ಮೂಲಕ ತಮ್ಮ ಪ್ರೋತ್ಸಾಹವನ್ನು ತಿಳಿಸಬೇಕಾಗಿ ಕೋರುತ್ತೇನೆ. ಈ ದಿನ ನರೇಂದ್ರರ ಮುಂದುವರೆದ ಬಾಲ್ಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನರೇಂದ್ರನದು ಮೊದಲಿನಿಂದಲೂ ಯಾರು ಏನು ಹೇಳಿದರೂ ಅದನ್ನು ನಂಬಿಬಿಡುವ ಹುಡುಗನ ಸ್ವಭಾವವಲ್ಲ. ತಾಯಿ ಆ ಸ್ವಭಾವವನ್ನು ನಾಶ ಮಾಡುವ ಬದಲು ಅದು ಚೆನ್ನಾಗಿ ವಿಕಾಸವಾಗುವುದಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಾಳು. ನರೇಂದ್ರನ ತಂದೆ ವಿಶ್ವನಾಥ ದತ್ತ ಕಲ್ಕತ್ತೆಯಲ್ಲಿ ಪ್ರಮುಖವಾದ ವಕೀಲರಾಗಿದ್ದರು. ಅವರ ಮನೆಗೆ ಹಲವು ಜಾತಿಯ ಕಕ್ಷಿಗಳು ಬರುತ್ತಿದ್ದರು. ಒಂದೊಂದು ಜಾತಿಯವರಿಗೂ ಸೀದುವುದಕ್ಕೆ ಒಂದೊಂದು ಗುಡಿಗುಡಿಯನ್ನು ಇಟ್ಟಿದ್ದರು. ಒಬ್ಬರು ಮತ್ತೊಬ್ಬರದರಲ್ಲಿ ಕುಡಿಯುತ್ತಿರಲಿಲ್ಲ. ಈ ವಿಚಿತ್ರ ದೃಶ್ಯವನ್ನು ನರೇಂದ್ರ ನೋಡಿದ. ಜನ ಏತಕ್ಕೆ ಹೀಗೆ ಮಾಡುತ್ತಾರೆ ಎಂದು ಯೋಚಿಸತೊಡಗಿದ. ಮನೆಯಲ್ಲಿದ್ದ ಹಿರಿಯರನ್ನು ಕೇಳಿದರೆ ಅವರು ಒಬ್ಬ ಮತ್ತೊಬ್ಬನ ಹುಕ್ಕದಿಂದ ಸೇದಿದರೆ ಪಾಪ ಬರುತ್ತದೆ, ಏನೋ ಕೆಟ್ಟದ್ದು ಆಗುವುದು ಎಂದು ಅಂಜಿಕೆಯನ್ನು ಹುಟ್ಟಿಸಿದರು. ನರೇಂದ್ರ ಒಂದು ದಿನ ಕಕ್ಷಿಗಳು ಕುಳಿತುಕೊಳ್ಳುವ ಕೋಣೆಯ ಒಳಗೆ ಹೋದ. ಆವತ್ತು ಇನ್ನೂ ಯಾರೂ ಬಂದಿರಲಿಂಗ. ಅವನು ಒಂದೊಂದು ಹುಕ್ಕದ ಹತ್ತಿರವೂ ಹೋಗಿ ಸ್ವಲ್ಪ ಹೊತ್ತು ಹುಕ್ಕವನ್ನು ಸೇದಿದ. ಸುತ್ತಲೂ ನೋಡಿದ. ಏನಾದರೂ ಅಪಾಯ ಸಂಭವಿಸಬಹುದೇ ಎಂದು. ಏನೂ ಆಗಲಿಲ್ಲ. ಯಾವ ಭೂತಪ್ರೇತವೂ ಬರಲಿಲ್ಲ. ಚಾವಣಿಯೂ ಕುಸಿದು ಬೀಳಲಿಲ್ಲ. ಇದೊಂದು ಹಿಂದಿನಿಂದ ಬಂದ ಆಚಾರವಷ್ಟೇ. ಇದರಲ್ಲಿ ಇನ್ನೂ ಯಾವ ಪಾಪವೂ ಇಲ್ಲ, ಭೀತಿಯೂ ಇಲ್ಲ ಎಂದು ತಾನೇ ನಿರ್ಧಾರಕ್ಕೆ ಬಂದ. ನರೇಂದ್ರನ ಮನೆಯ ಹೊರಗೆ ಹುಡುಗರೆಲ್ಲ ಸೇರಿಕೊಂಡು ಪಕ್ಕದ ಮನೆಯ ಹಿಂದೆ ಇದ್ದ ಒಂದು ದೊಡ್ಡ ಮರದಲ್ಲಿ ಮರಕೂತಿಯಾಟ ಆಡುತ್ತಿದ್ದರು. ಒಳ್ಳೆ ಮಧ್ಯಾಹ್ನದ ಹೊತ್ತು. ಮನೆಯಲ್ಲಿದ್ದ ಮುದುಕನೊಬ್ಬ ನಿದ್ರಿಸುತ್ತಿದ್ದ ಸಮಯ. ಇವರ ಗಲಾಟೆಯಿಂದ ಅವರಿಗೆ ನಿದ್ರಾಭಂಗವಾಗುತ್ತಿತ್ತು. ಇವರನ್ನು ಆಚೆ ಕಳಿಸುವುದಕ್ಕೆ ಒಂದು ಉಪಾಯವನ್ನು ಕುರಿತು ಯೋಚಿಸಿ ಒಳಗಿನಿಂದ ಬಂದು ಹುಡುಗರಿಗೆ, ಈ ಮರದಲ್ಲಿ ಒಂದು ಬ್ರಹ್ಮರಾಕ್ಷಸನಿದ್ದಾನೆ. ಮಧ್ಯಾಹ್ನದ ಹೊಟ್ಟಿನಲ್ಲಿ ಯಾರಾದರೂ ಸಿಕ್ಕಿದರೆ ಅವರ ಕತ್ತನ್ನು ಅದು ಹಿಸುಕಿಬಿಡುತ್ತದೆ. ಜೋಕೆ ಎಂದು ಅಂಜಿಸಿದರು. ಬ್ರಹ್ಮರಾಕ್ಷಸ ಎಂಬ ಹೆಸರನ್ನು ಕೇಳಿದೊಡನೆಯೇ ಹುಡುಗರೆಲ್ಲ ಪರಾರಿಯಾದರು. ಮನೆಯ ವೃದ್ಧ ತನ್ನ ಉಪಾಯ ಚೆನ್ನಾಗಿ ಫಲಕಾರಿಯಾಗಿತ್ತು ಎಂದು ಸಂತೋಷದಿಂದ ಹೋಗಿ ಹಾಯಾಗಿ ಮಲಗಿಕೊಂಡ. ಸ್ವಲ್ಪ ಹೊತ್ತಿನ ಮೇಲೆ ಕಣ್ಣು ಬಿಟ್ಟು ಕಿಟಕಿಯ ಮೂಲಕ ಮರದ ಕಡೆಗೆ ನೋಡುತ್ತಾನೆ. ಒಬ್ಬ ಹುಡುಗ ಅಲ್ಲಿ ಜೋತಾಡುತ್ತಿರುವುದು ಕಂಡುಬಂತು. ಮಲಗಿದ್ದವನು ಎದ್ದು, ಬ್ರಹ್ಮರಾಕ್ಷಸನಿದ್ದಾನೆ ಎಂದು ನಾನು ಹೇಳಿದರೂ ಪುನಃ ಬಂದೆಯಲ್ಲ ಎಂದು ಅವನನ್ನು ಅಂಜಿಸಿದ. ಅದಕ್ಕೆ ಜೋಲುತ್ತಿದ್ದ ಹುಡುಗ ಹೇಳಿದ, ಬ್ರಹ್ಮರಾಕ್ಷಸನು ಯಾರೂ ಇಲ್ಲ, ನೋಡೋಣ, ಇದ್ರೆ ಬಂದು ನನ್ನ ಕತ್ತನ್ನು ಹಿಸುಕಲಿ. ಹೀಗೆ ಹೇಳಿದ ಬಾಲಕನೇ ನರೇಂದ್ರ. ನರೇಂದ್ರನಿಗೆ ಅವನ ತನ್ನೆಯ ಬಳಿಗೆ ಬರುತ್ತಿದ್ದವರಲ್ಲಿ ಹಲವು ಸ್ನೇಹಿತರಿದ್ದರು. ಅವರಲ್ಲಿ ಒಬ್ಬ ಮಹಮ್ಮದೀಯ ಕಕ್ಷಿಯವನನ್ನು ಮಾತ್ರ ನರೇಂದ್ರ ಎಂದೂ ಮರೆಯುತ್ತಿರಲಿಲ್ಲ. ಆ ಕಕ್ಷಿ ಬರುವಾಗೆಲ್ಲ ಏನಾದರೂ ನರೇಂದ್ರನಿಗೆ ತಿನ್ನಲು ತಂದುಕೊಡುತ್ತಿದ್ದ. ಆನಂತರ ದೂರದ ತಮ್ಮ ಅರಬ್ಬಿ ದೇಶ, ಅಲ್ಲಿರುವ ಮೆಕ್ಕಾ, ಮದೀನಾ, ಅಲ್ಲಿರುವ ಮರಳು ಕಾಡುಗಳು, ಅಲ್ಲಿಗೆ ಹೋಗಬೇಕಾದರೆ ಹೇಗೆ ತಿಂಗಳಗಟ್ಟಲೆ ಒಂಟೆ ಮೇಲೆ ಸವಾರಿ ಮಾಡಿಕೊಂಡು ಹೋಗಬೇಕು ಎಂಬುದನ್ನೆಲ್ಲ ವಿವರಿಸುತ್ತಿದ್ದ. ನರೇಂದ್ರ ಈ ಪ್ರಯಾಣದ ಕಥೆಗಳನ್ನು ಉತ್ಸಾಹದಿಂದ ಕೇಳುತ್ತಿದ್ದ. ಇನ್ನೊಂದು ಸಲ ನೀನು ಹೋಗುವಾಗ ನನ್ನನ್ನು ಕರೆದುಕೊಂಡು ಹೋಗಬೇಕು ಎಂದು ಕೇಳುತ್ತಿದ್ದ. ನರೇಂದ್ರನಿಗೆ ಮನೆಯಲ್ಲಿ ಅವನ ತಂದೆಯೇ ಮೊದಲು ಅಕ್ಷರಗಳನ್ನು ಹೇಳಿಕೊಟ್ಟಳು. ಇಂಗ್ಲಿಶಿನ ಅಕ್ಷರಗಳನ್ನೆಲ್ಲ ಆಕೆಯೇ ಕಲಿಸಿದಳು. ಪ್ರಥಮ ಪಾಠಗಳನ್ನು ಮಗುವಿಗೆ ಆಕೆಯೇ ಮಾಡಿದಳು. ಒಂದು ದೃಷ್ಟಿಯಿಂದ ನರೇಂದ್ರನಾಥನ ವಿದ್ಯಾಭ್ಯಾಸಕ್ಕೆ ತಳಪಾಯವನ್ನು ಹಾಕಿದವಳು ನರೇಂದ್ರನ ತಾಯಿ ಎಂತಲೇ ಹೇಳಬಹುದು. ಕೆಲವು ಕಾಲದ ಮೇಲೆ ಅವನನ್ನು ಹತ್ತಿರ ಇದ್ದ ಪಾಠಶಾಲೆಗೆ ಕಳುಹಿಸಿದರು. ಅಲ್ಲಿಗೆ ಬರುತ್ತಿದ್ದ ಹುಡುಗರೊಂದಿಗೆಲ್ಲ ನರೇಂದ್ರ ಬೆರೆಯತೊಡಗಿದ. ಶಾಲೆಯಲ್ಲಿ ಕಲಿಯುತ್ತಿದ್ದ ಪಾಠಕ್ಕಿಂತ ಹೆಚ್ಚಾಗಿ ಆ ಹುಡುಗರು ಉಪಯೋಗಿಸುತ್ತಿದ್ದ ಅಯೋಗ್ಯ ಪದಗಳನ್ನೆಲ್ಲ ಕಲಿಯುತ್ತಿದ್ದ ನರೇಂದ್ರ. ಮನೆಯವರಿಗೆ ಚಿಗುಪ್ಸೆ ಬಂತು. ಆಗ ಅವನನ್ನು ಆ ಶಾಲೆಯಿಂದ ಬಿಡಿಸಿದರು. ಇವರ ಮನೆಯಲ್ಲಿಯೇ ಒಬ್ಬ ಉಪಾಧ್ಯಾಯನನ್ನು ಗೊತ್ತುಮಾಡಿ ಪಾಠ ಹೇಳಿಸಲು ಪ್ರಯತ್ನ ಮಾಡಿದರು. ನರೇಂದ್ರನ ಬುದ್ಧಿ ಚುರುಕು. ಒಂದು ಸಲ ಕೇಳಿದರೆ ಸಾಕು, ಎಲ್ಲವನ್ನೂ ಗ್ರಹಿಸಿಬಿಡುತ್ತಿದ್ದ. ಆದರೆ ಅವನು ಏಕಾಗ್ರವಾಗಿ ಉಪಾಧ್ಯಾಯರು ಹೇಳುತ್ತಿದ್ದದ್ದನ್ನು ಕೇಳುತ್ತಿದ್ದಾಗ ಕಣ್ಣನ್ನು ಮುಚ್ಚಿ ಕುಳಿತಿರುತ್ತಿದ್ದ. ಉಪಾಧ್ಯಾಯರಿಗೆ ಇದು ತಿಳಿದಿರಲಿಲ್ಲ. ಒಂದು ದಿನ ಉಪಾಧ್ಯಾಯರು ಪಾಠ ಮಾಡಿದ ಮೇಲೆ, ನಾನು ಏನು ಹೇಳಿದೆ ಅದನ್ನು ಹೇಳು ಎಂದರು. ನರೇಂದ್ರ ಒಂದು ಚೂರು ಬಿಡದೆ ಎಲ್ಲವನ್ನೂ ಹೇಳಿಬಿಡುತ್ತಾನೆ ನರೇಂದ್ರ. ಆನಂತರ ನರೇಂದ್ರನಿಗೆ ಗೊತ್ತಾಯಿತು ನರೇಂದ್ರ ಎಂತಹವನು ಎಂದು. ಅಂದಿನಿಲ್ಲ
ಈ ಹುಡುಗನ ಮೇಲೆ ಒಂದು ವಿಶ್ವಾಸ ಮತ್ತು ಗೌರವ ಮೂಡಿತು. ನರೇಂದ್ರನು ತನಗೆ 7 ವರ್ಷ ಆಗುವ ಹೊತ್ತಿಗೆ ಮುಗ್ಧಬೋಧ ಎಂಬ ಸಂಸ್ಕೃತ ವ್ಯಾಕರಣ ಪುಸ್ತಕವನ್ನೆಲ್ಲ ಕಂಠಪಾಠ ಮಾಡಿದ್ದ. ರಾಮಾಯಣ ಮಹಾಭಾರತಗಳಿಗೆ ಸಂಬಂಧಿಸಿದ ಹಲವು ಹಾಡುಗಳು ಹುಡುಗನಿಗೆ ಬರುತ್ತಿದ್ದವು. ಮನೆಗೆ ಭಿಕ್ಷೆ ಬೇಡುವುದಕ್ಕೆಂದು ಬಂದ ಭಿಕ್ಷುಕರು ರಾಮಾಯಣದ ಹಾಡುಗಳನ್ನು ಹಾಡುತ್ತಿದ್ದರು. ಮಧ್ಯೆ ಅವರು ತಪ್ಪಿದಾಗ ನರೇಂದ್ರ ಅದನ್ನು ಮುಂದುವರಿಸುತ್ತಿದ್ದರು. ಮೊದಲಿನಿಂದಲೂ ನರೇಂದ್ರನಿಗೆ ಸಾಧು ಸಂತರು ಎಂದರೆ ತುಂಬಾ ಪ್ರೀತಿ. ತನ್ನ ಹತ್ತಿರ ಏನೇ ಇದ್ದರೂ ಸರಿ ಅದನ್ನು ಸಾಧು ಸಂತರಿಗೆ ಕೊಟ್ಟುಬಿಡುತ್ತಿದ್ದರು. ಒಂದು ದಿನ ಮೈಮೇಲೆ ಹೊಸದುಂಡು ಉತ್ತರಿಯನ್ನು ಹೊದ್ದಿದ್ದನು. ಭಿಕ್ಷುಕನೊಬ್ಬ ಬಂದು ತನಗೆ ಬಟ್ಟೆ ಇಲ್ಲವೇ ಎಂದು ಕೇಳಿಕೊಂಡ. ತಕ್ಷಣವೇ ನರೇಂದ್ರ ತನ್ನಲ್ಲಿದ್ದ ಉತ್ತರಿಯನ್ನು ತೆಗೆದುಕೊಂಡು ಆ ಭಿಕ್ಷುಕನಿಗೆ ಕೊಟ್ಟೆಬಿಟ್ಟ. ನರೇಂದ್ರನಿಗೆ ಯಾವಾಗಲೂ ಸಾಧು ಜೀವನದ ಮೇಲೆ ತುಂಬಾ ಪ್ರೀತಿ. ತನ್ನ ಕೈಯಲ್ಲಿದ್ದ ಓಂ ರೇಖೆಯನ್ನು ತನ್ನ ಸ್ನೇಹಿತರಿಗೆ ತೋರಿಸಿ, ನೋಡಿ, ನಾನು ಮುಂದೆ ಸಾಧುವಾಗುತ್ತೇನೆ ಎಂದು ಸಡಗರದಿಂದ ಹೇಳಿಕೊಳ್ಳುತ್ತಿದ್ದ ಬಾಕಲ ನರೇಂದ್ರ. ಆ ಸಣ್ಣ ವಯಸ್ಸಿನಲ್ಲೇ ತ್ಯಾಗ ಜೀವನದ ಬಗ್ಗೆ ಅಂತಹ ಆಕರ್ಷಣೆಯಿತ್ತು ಬಾಲನರೇಂದ್ರನಿಗೆ. ನರೇಂದ್ರ ನಿದ್ರೆಗೆ ಹೋಗುವಾಗ ಒಂದು ಬೆಳಕಿನ ಚುಕ್ಕಿಯನ್ನು ನೋಡುತ್ತಿದ್ದ. ಅದು ಹತ್ತಿರ ಬಂದಂತೆಲ್ಲ ದೊಡ್ಡದಾಗಿ ಕ್ರಮೇಣ ಭ್ರೂಮಧ್ಯ ಪ್ರವೇಶಿಸಿ ಇವನನ್ನು ಕಾಂತಿಯಿಂದ ಮುಚ್ಚಿಬಿಡುವಂತೆ ಭಾಸವಾಗುತ್ತಿತ್ತು. ಆನಂತರ ತತ್ಕ್ಷಣವೇ ನಿದ್ರೆ ಬರುತ್ತಿತ್ತು. ನರೇಂದ್ರ ಇದು ಬಹುಶಃ ಎಲ್ಲ ಹುಡುಗರಿಗೂ ಆಗುವ ಅನುಭವ ಇರಬೇಕು ಎಂದು ಭಾವಿಸಿದ್ದ. ಒಂದು ದಿನ ತನ್ನ ಸ್ನೇಹಿತನೊಬ್ಬನನ್ನು ಕೇಳಿದ, ನೀನು ನಿದ್ರೆಗೆ ಹೋಗುವಾಗ ಒಂದು ಜ್ಯೋತಿಯ ಗೋಳವನ್ನು ನೋಡುತ್ತೀಯಾ ಎಂದು. ಅದಕ್ಕೆ ಆ ಹುಡುಗ ಹೇಳಿದ, ಅದೇನು ನನಗೆ ಕಾಣುವುದಿಲ್ಲ ಎಂದು ಹೇಳಿದ. ಅಂತಹ ಅನುಭವ ಎಲ್ಲರಿಗೂ ಆಗುವುದಿಲ್ಲ, ಎಲ್ಲೋ ಕೆಲವು ನಿತ್ಯ ಸಿದ್ಧರಿಗೆ ಮಾತ್ರ ಆಗುವ ಅನುಭವಗಳು ಎಂದು. ಆಗ ನರೇಂದ್ರನಿಗೆ ಗೊತ್ತಾಗಿರಲಿಲ್ಲ. ಮುಂದೆ ಒಂದು ದಿನ ನರೇಂದ್ರನೇ ಶ್ರೀರಾಮಕೃಷ್ಣ ಪರಮಹಂಸರ ಹತ್ತಿರ ಹೋಗಿ ನಿಂತುಕೊಂಡಾಗ ಅವರು ಇವನ ಕಣ್ಣುಗಳನ್ನು ನೋಡಿ, ನೀನು ನಿದ್ರೆಗೆ ಹೋಗುವಾಗ ಒಂದು ಜ್ಯೋತಿಯ ಗೋಳವನ್ನು ನೋಡುತ್ತೀಯಾ ಎಂದು ಕೇಳಿದರು. ವಜ್ರಪಡಿ ವ್ಯಾಪಾರಿಗೆ ಮಾತ್ರ ವಜ್ರದ ಚಿಹ್ನೆ ಗೊತ್ತಾಗುವುದು. ಯೋಗ ಜೀವನದಲ್ಲಿ ಬಹಳ ಮುಂದುವರೆದು ಹೋದವರಿಗೆ ಮಾತ್ರ ಇಂತಹ ಅನುಭವ ಆಗುತ್ತದೆ ಎಂದು ಶ್ರೀರಾಮಕೃಷ್ಣರು ಹೇಳಿದರು. ಇದು ಈ ಬಾಲಕ ನರೇಂದ್ರನ ಬಾಲ್ಯದ ಜೀವನವಾಗಿತ್ತು. ನಾಳೆಯ ಸಂಚಿಕೆಯಲ್ಲಿ ಅವರ ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ನೋಡೋಣ. ನಿಮಗೆ ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಚಾನೆಲ್ ಸಬ್ಸ್ಕ್ರೈಬ್, ಲೈಕ್ ಹಾಗೂ ಕಮೆಂಟ್ ಮಾಡುವುದರ ಮೂಲಕ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕಾಗಿ ಕೇಳಿಕೊಡುತ್ತೇನೆ. ಧನ್ಯವಾದಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.